ನನ್ನ ಮನಸ್ಸಲ್ಲೆಲ್ಲೋ ಒಂದು ಕಡೆ ಒಂದು ಚಿಕ್ಕ ನೋವು ಕಾಡ್ತಾ ಇತ್ತು. ನನ್ನ ತಂಗಿಯ ಮನೆಗೆ 2ನೇ ಮದುವೆ ಆಗಿ ಹೋಗ್ತಾ ಇದ್ದಾಳೆ, ಅದು ಏನಾಗುತ್ತೋ ಏನೋ ಅಂತ ಹೇಳಿ. ಅದು ಅಲ್ಲದೆ ಈಗಾಗಲೇ ಮಂತ್ರ ಸುಶಾಂತ್ ಅವ್ರ ಮದುವೆ ತನಕ ಹೋಗಿ ಬೇರೆ ನಿಂತೋಯ್ತಲ್ಲ, ಅದೊಂದು ಭಯ ಕಾಡ್ತಾ ಇತ್ತು. ಇದರ ಮಧ್ಯೆ ಅವರ ಮೊದಲನೇ ಸೊಸೆ ಅದೇ ಶಾಂತಿನ ಅವ್ರ ಮನೇಲಿ ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ ಅನ್ನೋದು ನನ್ನ ಕಿವಿಗೆ ಬೇರೆ ಬಿದ್ದಿತ್ತ. ಆ ನೋವನ್ನೆಲ್ಲ ಹೇಳ್ಕೊಳಕ್ಕೂ ಆಗದೆ ಬಿಡಕ್ಕೂ ಆಗದೆ ತುಂಬಾ ಒದ್ದೋಡೋಗ್ಬಿಟ್ಟೆ. ಆದ್ರೀಗ ನನ್ನ ಮನಸ್ಸಿನ ಮೂಲೆಯಲ್ಲೆಲ್ಲೋ ಒಂದ್ ಕಡೆ ಭಾರ ಇತ್ತಲ್ಲ, ಅದೀಗ ಇಳಿದು ನಿರಾಳ ಆಗ್ಬಿಟ್ಟೆ. ಅಂತದೇನ್ ರಿಲೀಫ್ ಆಯ್ತಣ್ಣ ಅವ್ರ ಮಾತಲ್ಲಿ? ವಿಶೇಷನ ಅಲ್ಬೇಕಂದ. ಯಾವ ತಾಯಿ ತನ್ನ ಮಗನ್ನ ಇನ್ನೊಬ್ಬರ ಮನೆಗೆ ಮನೆ ಎಳೆನಾಗ ಹೋಗೋಕೆ ಅಂತ ಒಪ್ಕೋತಾರ ಹೇಳು? ಆ ಥರ ಕಳಿಸ್ಕೊಡಕ್ಕೆ ಒಪ್ಕೋತಾರ? ಇಲ್ವಲ್ಲ. ಅಂಥದ್ರಲ್ಲಿ ಇವ್ರು ಕಳಿಸ್ತಾರೆ ಅಂದ್ರೆ ಮನೆಗೆ ಸೊಸೆಯಾಗಿ ಬರೋ ನಿನ್ನ ಮೇಲೆ ಅವರೆಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಗೊತ್ತಾಗತ್ತೆ. ನನಗೂ ಎಲ್ಲೋ ಒಂದು ಚಿಕ್ಕ ಭಯ ಕಾಡ್ತಾ ಇತ್ತು ಕಣಮ್ಮ. ರಾಘವ್ಗೆ ತಾಯಿಯಾಗಿ ನೀನು ಹೋಗ್ತಾ ಇದೀಯಾ, ಏನಾಗುತ್ತೋ ಏನೋ ಅನ್ನೋ ಭಯ ನನ್ನೊಳಗೆ ಕಾಡ್ತಾನೆ ಇತ್ತು. ಆದರೆ ಈಗ ನನ್ನ ಮನಸ್ಸಲ್ಲಿದ್ದ ಭಯ ಹೊರಟೋಯ್ತು. ನಂಬಿಕೆ ಬರ್ತಾ ಇದೆ. ಆ ಮನೆಯಲ್ಲಿ ನೀನು ಮಹಾರಾಣಿ ತರ ಇರ್ತೀಯ ಅನ್ನೋ ನಂಬಿಕೆ ಬರ್ತಾ ಇದೆ. ಅವರೆಲ್ಲರೂ ನಿನ್ನ ಯಾವ ಕೊರತೆನೂ ಇಲ್ಲದೆ ನೋಡ್ಕೋತಾರೆ ಅನ್ನೋ ನಂಬಿಕೆ ಬರ್ತಾ ಇದೆ. ಹೌದಾ ಅಣ್ಣ? ನೀನ್ ಹೇಳೋದೆಲ್ಲ ನಿಜ ಆಗ್ಬಿಟ್ರೆ ಅಷ್ಟೇ ಸಾಕು. ನನ್ನ ಮನ್ಸಿಗೆ ತೃಪ್ತಿ ಸಿಕ್ಬಿಡುತ್ತೆ. ಅಮ್ಮ, ನಾನು ಹೇಳೋದೆಲ್ಲ ನಿಜಾನೇ. ನೀನ್ ಹಾಗೆ ಇರ್ತೀಯ. ಆದ್ರೆ ಅಲ್ಲೋದ್ಮೇಲೂ ಈ ಅಣ್ಣನ ಮರೀದಂಗೆ ನನಗೋಸ್ಕರ ಒಂದು ಮಾಡ್ಬೇಕಲ್ಲಮ್ಮ. ನೀನ್ ಹೇಳು, ನಾನ್ ಮಾಡ್ತೀನಿ. ಇನ್ನೇನಮ್ಮ, ಇನ್ನೇನ್ ಕೇಳ್ತೀವಿ? ಮದುವೆ ಆಗಿ ಸ್ವಲ್ಪ ದಿನಕ್ಕೆ ನಿನ್ನ ಹಾಗೆ ಒಬ್ಬ ಪುಟ್ಟ ಅರ್ಚನನ ಎತ್ತು ನನ್ನ ನಿಮ್ಮ ಅತ್ತಿಗೆ ಕೈಯಲ್ಲಿ ಕೊಟ್ಬಿಡ್ಬೇಕು. ಅಣ್ಣ, ನಾನಾ ಮನೆಗೆ ಹೋಗ್ತಿರೋದು ರಾಘವ್ಗೆ ತಾಯಿಯಾಗಿ ಮಾತ್ರ, ಸುಶಾಂತ್ಗೆ ಹೆಂಡತಿಯಾಗಿ ಅಲ್ಲಣ್ಣ. ಈ ವಿಷಯನ ನಾನು ಹೇಳಕ್ಕಾಗೋದೂ ಇಲ್ಲ. ಹೇಳಿದ್ರೆ ನಿನಗದ ಅರ್ಥನೂ ಆಗೋದಿಲ್ಲ. ಅಮ್ಮ, ಅಣ್ಣ ಯಾಕೋ ಒಂಥರ ಇದೆಯಾ? ಓಹೋ, ಹೆಣ್ಣು ಮಗು ಎತ್ಕೊಡು ಅಂತ ಕೇಳಿದ್ನಲ್ಲ, ಅದಕ್ಕೆ. ನನಗೆ ನಿನ್ನ ಮನಸ್ಸು ಅರ್ಥ ಆಗತ್ತೆ. ಈಗಾಗಲೇ ನಿನಗೊಬ್ಬ ಮಗ ಇದ್ದಾನಲ್ಲಮ್ಮ. ರಾಘವನ ಮೊದಲನೇ ಮಗ ಅಂತ ನೀನೀಗಾಗಲೇ ಸ್ವೀಕಾರ ಮಾಡಿಬಿಟ್ಟಿದ್ಯಾ ತಾನೇ? ಅದಕ್ಕೆ 2ನೇ ಮಗು ಹೆಣ್ಮಗು ಆಗ್ಬಿಟ್ರೆ ನಾನು ನಿಮ್ಮ ಅತ್ತಿಗೆ ಇಬ್ರು ಆಟ ಆಡಿಸ್ಕೊಂಡು ಹಾಯಾಗಿದ್ಬಿಡ್ತೀವಿ. ಅದು ಅಲ್ಲದೆ ನಾನೀಗ ಕೇಳ್ತಾ ಇದ್ದೀನಲ್ಲ, ಇದರಲ್ಲಿ ನಮ್ಮಿಬ್ಬರಿಗೂ ಒಂದು ಚಿಕ್ಕ ಸ್ವಾರ್ಥ ಇದೆ ಕಣಮ್ಮ. ಸ್ವಾರ್ಥನಾ? ಏನ್ ಸ್ವಾರ್ಥಣ? ನೀನು ಎತ್ಕೊಡೋ ಹೆಣ್ಮಗುನ ನಾನು ನಿಮ್ಮ ಅತ್ತಿಗೆ ಇಬ್ರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಸಾಕಿ ಬೆಳೆಸಿ ದೊಡ್ಡವಳಾಗಿ ಮಾಡಿ ನಮ್ಮ ವಂಶನ ಬೆಳೆಸೋ ಹಾಗೆ ತಯಾರು ಮಾಡ್ಬೇಕಲ್ವೇನಮ್ಮ. ಆ ಮಗು ನನ್ನ ತಂಗಿ ತರ ನನ್ನ ಜೊತೆಲೇ ಇರುತ್ತೆ. ಆ ಮಗುನ ನೋಡ್ಕೊಳ್ಳೋ ಶಕ್ತಿನ ನನಗೆ ನಿಮ್ಮ ಅತ್ತಿಗೆಗೆ ನೀನೇ ತುಂಬಿಕೊಡ್ಬೇಕಮ್ಮ. ಅಣ್ಣ, ಅದ್ಕೆ ನಿಮ್ಮಿಬ್ರು ಮೇಲೆ ಯಾವುದೇ ದೃಷ್ಟಿನೂ ಬೀಳ್ದೆ ಸದಾ ಕಾಲ ಹೀಗೆ ಸುಖವಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ.